ಹೊಸ ವರ್ಷಕ್ಕಾಗಿ ಸಿಹಿ ತಿಂಡಿ ಮಾಡೋಣ ಅಂತ ಬ್ರೆಡ್ ಗುಲಾಬ್ ಜಾಮೂನ್ ಮಾಡಿದ್ದೀನಿ. ಒಂದು ಬೌಲ್ ಸಕ್ಕರೆ ತಗೊಂಡಿದ್ದೀನಿ. ಸಿಹಿ ಇಷ್ಟಪಡೋರಾದರೆ ಇನ್ನೂ ಸ್ವಲ್ಪ ಸಿಹಿನ ಹೆಚ್ಚು ಮಾಡ್ಕೋಬಹುದು. ಇದಕ್ಕೆ ಇವಾಗ ಅದೇ ಪಾತ್ರೆಯಲ್ಲಿ 2 ಬೌಲ್ ನೀರು ಹಾಕ್ತಾ ಇದ್ದೀನಿ. ಒಂದು 4 ಲವಂಗ ಹಾಕ್ತಾ ಇದ್ದೀನಿ. ಎಲ್ಲ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು. ಈ ರೀತಿ ಸ್ವಲ್ಪ ಅಂಟು ಬಂದರೆ ಸಾಕು. ಇದಕ್ಕೆ ಇವಾಗ ಕೇಸರಿ ಬಾತ್ಗೆ ಸೇರಿಸುವಂತಹ ಕಲರನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. 1/2 ಟೀ ಸ್ಪೂನ್ ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಒಂದು ಮುಚ್ಚಳದಲ್ಲಿ ಮುಚ್ಚಿಟ್ಬಿಡಬೇಕು. ಐದು ಪೀಸ್ ಬ್ರೆಡ್ ತಗೊಳ್ತಾ ಇದ್ದೀನಿ. ಇಲ್ಲಿ ಇರುವಂತಹ ಎಡ್ಜಸ್ಗಳನ್ನ ನಾವು ಇವಾಗ ಈ ರೀತಿ ಕಟ್ ಮಾಡಿ ಸೆಪರೇಟ್ ಮಾಡಬೇಕು. ಈಗ ಬ್ರೆಡ್ ಎಡ್ಜಸ್ಗಳೆಲ್ಲ ಕಟ್ ಆಗಿದೆ. ಇದನ್ನು ನಾನು ಈ ರೀತಿ ಮಾಡ್ಕೋತೀನಿ. ಈ ರೀತಿನಾದರೂ ಮಾಡ್ಬೋದು, ಇಲ್ಲಾಂದರೆ ಈ ಬ್ರೆಡ್ ಪೀಸಸ್ಗಳನ್ನೆಲ್ಲ ಮಿಕ್ಸಿಲೇ ಹಾಕಿ ಒಂದು ಸುತ್ತು ಮಿಕ್ಸಿ ಮಾಡ್ಕೋಬಹುದು. ಇದಕ್ಕೆ ನಾನು ಇವಾಗ 1/2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ಇದನ್ನು ನಾವು ಹಾಲಿನಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಈಗ ಜಾಮೂನ್ ಪ್ಯಾಕೆಟ್ನಲ್ಲಿ ಹೇಗೆ ನಾವು ಮಿಕ್ಸ್ ಮಾಡಿದ್ರೆ ಆಗುತ್ತೆ ಅದೇ ರೀತಿ ಆಗಿದೆ ನೋಡಿ. ಈಗ ನಾನು ಕೈಗೆ ತುಪ್ಪನ ಸವರ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ನಾನು ಅದನ್ನು ಮಾಡ್ಕೊಳ್ತೀನಿ. ಉಂಡೆ ಮಾಡ್ಕೊಳ್ಳುವಾಗ ಎಲ್ಲೂ ಕೂಡ ಬ್ರೇಕ್ ಆಗಬಾರ್ದು, ಸೀಳ್ಕೋಬಾರ್ದು. ಆ ರೀತಿ ನೀಟಾಗಿ ಉಂಡೆ ಮಾಡ್ಕೋಬೇಕು. ಈ ರೀತಿ ಎಲ್ಲ ಉಂಡೆಗಳನ್ನ ಮಾಡ್ಕೊಂಡ ನಂತರ ಒಂದು ಬಾಣಲಿಗೆ ಕರಿಲಿಕ್ಕಾಗಿ ಎಣ್ಣೆ ಹಾಕಬೇಕು. ಎಣ್ಣೆ ಕಾದಿದೆಯಾ ಅಂತ ಜಸ್ಟ್ ಕೈ ಇಟ್ಟಿಗೆ ಟೆಸ್ಟ್ ಮಾಡಿದ್ರೆ ಸಾಕು, ಅದು ಬಿಸಿಯಾಗಿದ್ದರೆ ಸಾಕು. ಇದಕ್ಕೆ ನಾವು ಇವಾಗ ಡೈರೆಕ್ಟಾಗಿ ಎಲ್ಲ ಉಂಡೆಗಳನ್ನ ಒಂದೊಂದಾಗಿ ಎಣ್ಣೆ ಒಳಗೆ ಬಿಡಬೇಕು. ತುಂಬ ಹೈ ಫ್ಲೇಮ್ ಇರಬಾರ್ದು, ಲೋ ಫ್ಲೇಮ್ ಅಥವಾ ಮೀಡಿಯಂ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ನಾವು ಫ್ರೈ ಮಾಡಬೇಕು. ಗೋಲ್ಡನ್ ಫ್ರೈ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು. ಇಷ್ಟು ಕಲರ್ ಬಂದರೆ ಸಾಕು, ನಮ್ಮ ಗುಲಾಬ್ ಜಾಮೂನ್ಗಳು ರೆಡಿಯಾಗಿದೆ. ಇನ್ನೊಂದು ಬ್ಯಾಚ್ ಹಾಕ್ತಾ ಇದ್ದೀನಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಈಗ ಮೊದಲೇ ಮಾಡಿಟ್ಕೊಂಡಿದ್ದಂತಹ ಜೀರಾಗೆ ನಾವು ಈ ಎಲ್ಲ ಉಂಡೆಗಳನ್ನ ಹಾಕಬೇಕು. ಒಂದು ವೇಳೆ ಈ ಸಕ್ಕರೆ ಪಾಕ ಬಿಸಿ ಇಲ್ಲ ಅಂದರೆ ಇನ್ನೊಂದ್ಸರಿ ಬಿಸಿ ಮಾಡಿಕೊಂಡು ಆಮೇಲೆ ಈ ಒಂದು ಉಂಡೆಗಳನ್ನ ಹಾಕಬೇಕು.
ಪಾಕ ಆದಷ್ಟು ಬಿಸಿ ಇರಲಿ. ಮುಚ್ಚಳ ಮುಚ್ಚಿಟ್ಟು ಅರ್ಧ ಗಂಟೆ ಪಾಕದಲ್ಲಿ ಬಿಡಬೇಕು. ಅರ್ಧ ಗಂಟೆ ಆಗಿದೆ. ನಮ್ಮ ಬ್ರೆಡ್ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಅಂಗಡೀಲಿ ಪ್ಯಾಕೆಟ್ ಜಾಮೂನ್ ತರೋದಕ್ಕಿಂತ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.